ಇಂಡಿಯಾ ಈಸ್ ಅ ಲ್ಯಾಂಡ್ ಆಫ್ ಸಚ್ ಪೀಪಲ್ ಹೂ ಆರ್ ಮೈಂಡ್ ಸ್ಪೆಷಲಿಸ್ಟ್ಸ್. ಹಾಗಾಗಿ ಮೆಜಾರಿಟಿ ಜನ ಇಂಡಿಯಾಕ್ಕೆ ಬರೋದು. ಆದರೆ ಆ ಪೀರಿಯಡಲ್ಲಿ ನಾನೊಂದಷ್ಟು ಜನನ ನೋಡಿದ್ದೆ, ಮಾತಾಡಿಸಿದ್ದೆ, ಸಾಧಕರನ್ನ ನೋಡಿದ್ದೆ, ಅವರ ರೀತಿ ನೀತಿಗಳನ್ನು ನೋಡಿದ್ದೆ. ಮೊದಲು ಅವ್ರ ಹತ್ರ ಹೋಗೋದಕ್ಕೆ ಭಯ ಆಗ್ತಾ ಇತ್ತು. ಕ್ರಮೇಣ ಆ ಭಯ ಹೋಯಿತು. ಅವರು ನಮ್ಮವರೇ ಅಲ್ವಾ, ಅವರು ನಾವೇ ಅಲ್ವಾ ಅಂತ. ಅವ್ರನ್ನ ಕೆಣಕದೆ ಅವ್ರು ತಪ್ಪು ಮಾಡಲ್ಲ. ಆ 2 ರೂಪಾಯಿಗೆ ಹಾಕೋಕೆ ಹೋಗಿದ್ದಾಗ ನಿನ್ನ ದುಡ್ಡು ನನಗೆ ಬೇಡ ಅಂತಿದ್ರು, ನಿನಗೆ ಆಶೀರ್ವಾದ ಮಾಡ್ತೀನಿ ನಾನು, ನನಗೆ ನಿನ್ನ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತಿದ್ರು. ಹುಚ್ಚು ಆದರ್ಶಗಳನ್ನು ಇಟ್ಕೊಂಡು ಇಲ್ಲಿಂದ ನಂಗೆ ಅಲ್ಲಿಗೆ ಹೋದರೆ ತುಂಬ ದೊಡ್ಡ ಚೇಂಜಸ್ ಆಗುತ್ತೆ, ನನ್ನಲ್ಲಿ ಸ್ಪಿರಿಚುವಲ್ ಆಗಿಬಿಡ್ತೀನಿ ಅಂತ ಯಾರೂ ಹೋಗಬಾರ್ದು ಅಲ್ಲಿಗೆ. ನಾಗಾ ಸಾಧುಗಳಲ್ಲಿ ತುಂಬ ಇದೆ. ನಮ್ಮ ಇಡೀ ದೇಶ ಚೆನ್ನಾಗಿರಬೇಕು, ನಮ್ಮ ಕಲ್ಚರ್ ಚೆನ್ನಾಗಿರಬೇಕು, ಅದಿದೆ ಅವರಲ್ಲಿ. ಈಗ ನೀವು ಹೇಳಿದ್ರಿ ಆ ಥರದವ್ರನ್ನ ನಮ್ಮ ಮಧ್ಯೆನೇ ನೋಡಿದೆ ಅಂತ. ನಾವು ಇಷ್ಟೊತ್ತು ಅಘೋರಿಗಳ ಬಗ್ಗೆ ಏನು ಮಾತಾಡಿದ್ದೀವಿ ಅದು ನಮ್ಮ ರೀಜನ್ ಅಥವಾ ನಮ್ಮ ದೇಶದೊಳಗೆ. ಇವಾಗ ನಾವು ಇಲ್ಲಿಯವರು ಅಂದ್ಕೊಂಡ್ವಿ, ಹಿಮಾಲಯಕ್ಕೆ ಹೋಗ್ತಾರೆ ಅಂತ ಅಂದ್ಕೊಂಡ್ವಿ. ಈ ಅಘೋರಿ ಅನ್ನುವಂತಹ ಸಿಸ್ಟಮ್ ಅಥವಾ ಪ್ರಾಕ್ಟೀಸ್ ನಮ್ಮ ಭಾರತದಲ್ಲಿ ಮಾತ್ರನೇ ಇರೋದಾ? ನಮ್ಮ ಮೈಸೂರಿನಲ್ಲಿ ಯಾರಿಗೋ ಒಬ್ಬರಿಗೆ ಈ ಥರ ಅನಿಸಿದೆ. ನಾನು ಪ್ರತಿ ಸಲ ನಿಮ್ಮ ಹತ್ರ ಏನೋ ಹೇಳ್ತಾ ಇರ್ತೀನಿ, ನಂಗೆ ಬಿಡುಗಡೆ ಬೇಕು, ನಾನು ಇಲ್ಲಿಂದ ದೂರ ಹೋಗಬೇಕು. ಎಲ್ಲಿಗೆ ಹೋಗ್ಬೇಕು? ಹಿಮಾಲಯಕ್ಕೆ ಹೋಗ್ತೀನಿ ಅಂತ. ಸರಿ, ನಂಗೆ ಯಾಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅನ್ಸಿಲ್ಲ? ಅಲ್ಲಿ ಹುಡ್ಕೊಂಡು ನಾ ಬಂದ್ಬಿಡ್ತೀನಿ ಅಂತ. ಸೊ ಇಲ್ಲಿ ನನಗೆ ಹಿಮಾಲಯ ಅಂತ ಅನ್ಸಿದ್ಮೇಲೆ ಜಗತ್ತಿನ ತುಂಬ ಜನಕ್ಕೆ ಇದರ ತಾಣ ಅದು. ಈ ಥರದ ಜನ ಬದುಕಿದಾರಲ್ಲ, ಅವರ ತಾಣ ಅದು ಹಿಮಾಲಯ. ಸೊ ಪ್ರಪಂಚದಲ್ಲಿ ಭಾರತದ ಹಿಮಾಲಯದಲ್ಲಿ ಬಿಟ್ಟು ಆ ಥರ ಬೇರೆ ಎಲ್ಲೂ ಯಾರಿಗೂ ಹೋಗಕ್ ಆಗಿಲ್ವಾ ಅನ್ಸಿಲ್ಲ? ಆಗಿದೆ. ಅದೇ ಥಾಟ್ ಪ್ರೋಸೆಸ್ ಇರೋರು ಇವ್ರು ಯಾವ ಜಾಗದಲ್ಲಿ ಹೋಗ್ತಾರೆ ಅಂತ ಒಬ್ಬ ಗುರು ಅಥವಾ ಗೈಡ್ ಸಿಗಬೇಕಲ್ಲ. ಹಾಗಾಗಿ ಮೆಜಾರಿಟಿ ಜನ ಇಂಡಿಯಾಕ್ಕೆ ಬರೋದು. ಇಂಡಿಯಾ ಈಸ್ ಅ ಲ್ಯಾಂಡ್ ಆಫ್ ಸಚ್ ಪೀಪಲ್ ಹೂ ಆರ್ ಮೈಂಡ್ ಸ್ಪೆಷಲಿಸ್ಟ್ಸ್. ಮನಸ್ಸಿನ 100 ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ನಾವು ರಿಸರ್ಚರ್ ಥರ ಹೊರಟಿರೋದು. ಹಿಮಾಲಯ ಆ ಥರದ್ದು ಒಂದು ತಾಣ. ಇಂಗ್ಲೆಂಡಲ್ಲಿ ಯಾರೋ ಇದ್ದಾರೆ, ಸ್ಕಾಟ್ಲೆಂಡಲ್ಲಿ ಯಾರೋ ಇದ್ದಾರೆ, ಸ್ವಿಟ್ಜರ್ಲೆಂಡಲ್ಲಿ ಯಾರೋ ಇದ್ದಾರೆ. ಅವರಿಗೆ ಅಲ್ಲಿನ ಬೆಟ್ಟ ಗುಡ್ಡಗಳೆಲ್ಲ, ಅಲ್ಲಿನ ಸ್ನೋಗಳಲ್ಲಿ ಬದುಕುವ ಅಭ್ಯಾಸ ಇರ್ಬೋದು. ಆದರೆ ಅಲ್ಲಿ ಗುರುಗಳಿರಲ್ಲ. ಆ ಥರದ ಗುರುಗಳನ್ನು ಹುಡುಕೊಂಡು ಇಂಡಿಯಾಕ್ಕೆ ಬಂದವರಿದ್ದಾರೆ. ವಾರಣಾಸಿಲಿ ಸೆಟ್ಲ್ ಆದವರಿದ್ದಾರೆ, ಹರಿದ್ವಾರದಲ್ಲಿ ಸೆಟ್ಲ್ ಆದವರಿದ್ದಾರೆ, ಋಷಿಕೇಶದಲ್ಲಿ ಸೆಟ್ಲ್ ಆದವರಿದ್ದಾರೆ, ಮೈಸೂರಲ್ಲಿ ಸೆಟ್ಲ್ ಆದವರಿದ್ದಾರೆ. ಬೇಕಾದಷ್ಟು ಜನ ಇರ್ತಾರೆ. ಓಕೆ. ಅಂದರೆ ಅವರವರ ವಿದ್ಯೆಗೆ ಸಂಬಂಧಪಟ್ಟಾಗಿ ಎಲ್ಲಿ ಕೋಚಿಂಗ್ ಸೆಂಟರ್ಸ್ ಇರುತ್ತೆ ಅಲ್ಲಿ ಹೋಗ್ತಾರೆ. ನಮ್ಮ ಕೋಚಿಂಗ್ ಸೆಂಟರ್ ಹಿಮಾಲಯ, ಆಧ್ಯಾತ್ಮದ ಕೋಚಿಂಗ್ ಸೆಂಟರ್ ಇಸ್ ಹಿಮಾಲಯ. ಹಾಗಾಗಿ ಇದು ಪ್ರಪಂಚದ ಆತ್ಮ ಅಂತಾನೂ ಕರೀತಾರೆ ಹಿಮಾಲಯವನ್ನು. ಶಿವ ನೆಲೆಸಿರುವ ಜಾಗ ಅಂದರೆ ಈ ಥರದ ಬೇಕಾದಷ್ಟು ಜನ ನೆಲೆಸಿರುವ ಜಾಗ ಯಾವುದು ಅಂತಂದರೆ ಹಿಮಾಲಯ. ರೈಟ್. ಇಷ್ಟೆಲ್ಲ ಆದಮೇಲೆ ನನಗೆ ಅಥವಾ ಇದನ್ನು ನೋಡ್ತಿರುವಂತಹ ನಮ್ಮ ಆಡಿಯನ್ಸ್ಗೆ ಅನ್ನಿಸಬಹುದಾದ, ಕೇಳಬಹುದಾದ ಒಂದು ಪ್ರಶ್ನೆ. ನಾವು ಅಘೋರಿಗಳು ಯಾಕೆ ಹೀಗಿರ್ತಾರೆ, ಎಲ್ಲಿರ್ತಾರೆ, ಏನು ಮಾಡ್ತಾರೆ, ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಇಷ್ಟೆಲ್ಲ ಮಾತಾಡಿದ್ವಿ. ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರ ಕೊಟ್ರಿ. ನೀವು ಯಾಕೆ ಉತ್ತರ ಕೊಟ್ರಿ, ಹೇಗೆ ಉತ್ತರ ಕೊಟ್ರಿ? ಹೌ ಡು ಯು ನೋ? ನೋಡಿ ಗೊತ್ತಾ, ಕೇಳಿ ಗೊತ್ತಾ, ಅನುಭವಿಸಿ ಗೊತ್ತಾ, ಆಗಿ ಗೊತ್ತಾ, ಓದಿ ಗೊತ್ತಾ, ಹೇಗೆ ಗೊತ್ತು? ನೀವು ಇಷ್ಟಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ಒಂದು 30-40 ವರ್ಷಗಳ ಹಿಂದೆನೆ ನಾನು ಈ ಜೀವನದಿಂದ ಹೊರಟೋಗಿದ್ದವನು ಯೋಗದಲ್ಲಿ. ಅವಾಗ ಇದೆಲ್ಲ ಪರಿಚಯ ಆಗ್ತಾಯಿತ್ತು. ನನಗೆ ಇದು ಕ್ಯೂರಿಯಾಸಿಟಿ ಜಾಸ್ತಿ. ಆಗ ನನಗೆ ಗೊತ್ತಿಲ್ಲ ಅಘೋರಿನೋ ಸಂತನೋ ಒಬ್ಬ ಯೋಗಿನೋ ಇದೆಲ್ಲ ಏನೂ ಗೊತ್ತಿಲ್ಲ. ನನಗೆ 3-4 ಗಂಟೆ ಯೋಗ ಮಾಡೋದು ಗೊತ್ತಿತ್ತು. ಆ ಯೋಗ ಮಾಡೋದು 3 ಗಂಟೆ ಯೋಗ ಮಾಡಿದ್ಮೇಲೆ 3 ಗಂಟೆ ಕೂತ್ಕೊಳ್ಳೋಕೆ ಗೊತ್ತಿತ್ತು. ಒಂದೇ ಜಾಗದಲ್ಲಿ ಕೂತ್ಕೋಬೇಕು ಅಂತ. ಮನಸ್ಸು ಇವತ್ತೇನಿದೆ ಇದರ 100 ಪಟ್ಟು ಪಕ್ವ ಆಗಿತ್ತು ಅವತ್ತು. ಮತ್ತು ಎಲ್ಲ ವಾಪಸ್ ಬಂತು. ಮದುವೆ ಆಯಿತು, ನನ್ನ ಎಜುಕೇಷನ್ನು ಮತ್ತು ಸಂಸಾರ ಇದೆಲ್ಲ ಆಗಿ ವಾಪಸ್ ಇಲ್ಲಿಗೆ ಬಂದ್ಬಿಟ್ಟೆ ನಾನು. ಆದರೆ ಆ ಪೀರಿಯಡಲ್ಲಿ ನಾನೊಂದಷ್ಟು ಜನನ ನೋಡಿದ್ದೆ, ಮಾತಾಡಿಸಿದ್ದೆ, ಸಾಧಕರನ್ನ ನೋಡಿದ್ದೆ, ಅವರ ರೀತಿ ನೀತಿಗಳನ್ನು ನೋಡಿದ್ದೆ. ಎಲ್ಲಿ ನೋಡಿದ್ರಿ? ಅಂದ್ರೆ ನಮ್ಮದೇ ವಾಸ ಇರೋ ಊರುಗಳಲ್ಲಿ ನೋಡಿದ್ರೆ ಅಥವಾ ನೀವೇನಾದ್ರೂ ಹಿಮಾಲಯಕ್ಕೆ ಹೋಗೋ ಸಾಧ್ಯತೆ? ನಮ್ಮ ಊರುಗಳಲ್ಲಿ ನೋಡಿದ್ದೆ. ಬೇರೆ ಬೇರೆ ಕಡೆ ಹೋದಾಗ ಇವಾಗೆಲ್ಲೋ ಹೋಗ್ತೀವಿ, ಯಾರೋ ದಾಡಿ ಇಟ್ಕೊಂಡಿದ್ದಾರೆ, ಅವ್ರಿಗೊಂದು 2 ರೂಪಾಯಿ ಹಾಕೋಕೆ ಹೋಗಿದ್ದೆ. ಆ 2 ರೂಪಾಯಿ ಹಾಕೋಕೆ ಹೋಗಿದ್ದಾಗ ನಿನ್ನ ದುಡ್ಡು ನನಗೆ ಬೇಡ ಅಂತಿದ್ರು, ನಿನಗೆ ಆಶೀರ್ವಾದ ಮಾಡ್ತೀನಿ ನಾನು, ನನಗೆ ನಿನ್ನ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತಿದ್ರು. ಯಾರು ದುಡ್ಡು ಕೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾನು ಹೋದಾಗ ಅಲ್ಲಿ ತಪ್ಪಾಗಿ ನನಗೆ ಅರ್ಥ ಆಗಿದ್ದು. ಸೊ ಯಾಕೆ ಇವರಿಗೆ ಸ್ವಾಭಿಮಾನ ಇಷ್ಟು, ಇವ್ರು ಯಾರು, ಆ ಕ್ಯೂರಿಯಾಸಿಟಿ ಡೆವಲಪ್ ಆಗೋಕೆ ಶುರು ಆಯಿತು. ಹಾಗೆ ಸಾಧುಗಳ ಪರಿಚಯ ಆಯಿತು, ಹಾಗೆ ಅಘೋರಿಗಳ ಪರಿಚಯ ಆಯಿತು.
ಮೊದಲು ಅವ್ರ ಹತ್ರ ಹೋಗೋದಕ್ಕೆ ಭಯ ಆಗ್ತಾ ಇತ್ತು. ಕ್ರಮೇಣ ಆ ಭಯ ಹೋಯ್ತು. ಅವರು ನಮ್ಮವರೇ ಅಲ್ವಾ, ಅವರು ನಾವೇ ಅಲ್ವಾ ಅಂತ ಅವ್ರನ್ನ ಕೆಣಕದೆ ಅವ್ರು ತಪ್ಪು ಮಾಡಲ್ಲ. ಮತ್ತೆ ಅವರಿಗೆ ನಮ್ಮಿಂದ ಏನಾದರೂ ಉಪಯೋಗಕ್ಕೆ ಬಂದರೆ ಅವ್ರು ನಮ್ಮ ಜೊತೆಲಿ ಇರ್ತಾರೆ ಹೊರತು ಆ ಉಪಯೋಗಕ್ಕೆ ಬರಲ್ಲ ಅನ್ಸಿದ ತಕ್ಷಣ ಅವ್ರು ನಮ್ಮ ಹತ್ರ ಮಾತಾಡಿಸೋದಿಲ್ಲ. ಉಪಯೋಗಕ್ಕೆ ಬರಲ್ಲ ಅಂದರೆ ಯಾವ ಥರ? ಅವರಿಗೆ ಸಪೋಸ್ ಅವರಿಗೆ ಹಣದ ಅವಶ್ಯಕತೆ ಇದೆ, ಹಾಗಾಗಿ ಇವನು ಹಣ ಕೊಡಬಹುದು ಅಂತ ಅನ್ಸಿದ್ರೆ ನಮ್ಮ ಜೊತೆಲಿ ಇರ್ತಾರೆ. ಅವ್ರಿಗೆ ಪ್ರೀತಿಗಳ ಅವಶ್ಯಕತೆ ಇಲ್ಲ, ಕಲ್ಚರ್ಗಳ ಅವಶ್ಯಕತೆ ಇಲ್ಲ, ಅವ್ರಿಗೆ ತುಂಬ ಕಡಿಮೆ ರಿಕ್ವೈರ್ಮೆಂಟ್ಸ್. ಆ ರಿಕ್ವೈರ್ಮೆಂಟಲ್ಲಿ ಇವನು ಉಪಯೋಗಕ್ಕೆ ಬರ್ತಾನೆ ಅಂದರೆ ಇರ್ಬೋದು. ಸೊ ಹಾಗೆ ತುಂಬ ಚಿಕ್ಕ ವಯಸ್ಸಿನಿಂದನೂ ನನಗೆ ಈ ಮಾರ್ಗ ನನಗೆ ತುಂಬ ಇಷ್ಟ ಆಗಿದ್ದು. ಇದರಲ್ಲಿ ವೆರೈಟೀಸ್ ಇದೆ. ಅಘೋರಿ ಪಂಥ ಒಂದಾದರೆ ಸಾಧುಗಳಾಗ್ಬೋದು, ಯೋಗಿಗಳಾಗ್ಬೋದು, ಅಸ್ಟ್ರಾಲಜರ್ಸ್ ಆಗ್ಬೋದು, ವಾಸ್ತು ಅವರಾಗ್ಬೋದು, ಎಲ್ಲ ವಿದ್ಯೆಗಳೇ. ನನಗೆ ಈ ಎಲ್ಲ ವಿದ್ಯೆಗಳನ್ನು ಕಲಿಬೇಕು ಅಂತ ತುಂಬ ಚಿಕ್ಕ ವಯಸ್ಸಿನಿಂದನೂ ಆಸೆ. ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡೋದು ಅಂತಂದ್ರೆ ಯಾವ ಮಾರ್ಗದಲ್ಲಿ ರಿಸರ್ಚ್ ಮಾಡಿದ್ರೆ? ಪುಸ್ತಕಗಳು ಓದಿದ್ರಾ ಅಥವಾ ಹುಡ್ಕೊಂಡು ಹೋದ್ರಾ? ಎಲ್ಲವೂ ಫಾರ್ ರೆಫರೆನ್ಸಸ್ ಅನ್ನೋದಾದ. ಏಕೆಂದ್ರೆ ಈ ಎಪಿಸೋಡ್ಗಳನ್ನ ನೋಡಿದ್ಮೇಲೆ ನಾವು ಮುಂಚೆನೂ ಮಾಡಿದೀವಿ ಅಘೋರಿಗಳ ಬಗ್ಗೆ, ನೀವು ಬೇಕಾದಷ್ಟು ಮಾತಾಡಿದ್ದೀರಾ, ಇವತ್ತು ಬೇಕಾದಷ್ಟು ಮಾತಾಡಿದ್ದೀವಿ. ಅದು ನೋಡಿದಾಗ ಒಂದು ಕ್ಯೂರಿಯಾಸಿಟಿನೂ ಹುಟ್ಟಬಹುದು ಅವರಲ್ಲಿ. ನನಗೂ ಇಂಟ್ರೆಸ್ಟ್ ಇದೆ, ನಾನು ತಿಳ್ಕೊಳ್ಳೋದು ಹೇಗೆ ಅನ್ನೋದಾದ್ರೆ, ಏಕೆಂದರೆ ತುಂಬ ಜನಕ್ಕೆ ಡೈಮೆನ್ಷನ್ಸ್ ಇರುತ್ತೆ ಅಘೋರಿಗಳ ಬಗ್ಗೆ. ಅಘೋರಿಗಳೇ ಮಾತಾಡಿರುವಂತಹ ಅವರ ಸಾಧನೆಗಳ ಯೂಟ್ಯೂಬ್ ವಿಡಿಯೋಸ್ ಇದೆ. ನೀವು ನೋಡ್ತೀರಾ? ನಾನು ತುಂಬ ನೋಡ್ತೀನಿ. ಅದನ್ನು ನೋಡಿ ತಿಳ್ಕೊಬೋದು. ಹುಚ್ಚು ಆದರ್ಶಗಳನ್ನು ಇಟ್ಕೊಂಡು ಇಲ್ಲಿಂದ ನಂಗೆ ಅಲ್ಲಿಗೆ ಹೋದರೆ ತುಂಬ ದೊಡ್ಡ ಚೇಂಜಸ್ ಆಗುತ್ತೆ, ನನ್ನಲ್ಲಿ ಸ್ಪಿರಿಚುವಲ್ ಆಗಿಬಿಡ್ತೀನಿ ಅಂತ ಯಾರೂ ಹೋಗ್ಬಾರ್ದು. ಅಲ್ಲಿಗೆ ಗೊತ್ತಿಲ್ಲದೆ ಇರುವ ಅಘೋರಿಯ ಹಿಂದೆ ಹೋಗ್ಬಾರ್ದು. ಗೊತ್ತಿಲ್ಲ ಅವ್ರ ಮೆಂಟಾಲಿಟಿ ಏನು ಅಂತ ಗೊತ್ತಿಲ್ಲ. ಎಕ್ಸ್ಪ್ಲಾಯ್ಟ್ ಮಾಡಿ ಬಿಟ್ಬಿಡ್ತಾರ ಗೊತ್ತಿಲ್ಲ, ದೇಶ ಸಾಧಿಸ್ತಾರ, ಕೊಂದು ಬಿಟ್ಬಿಡ್ತಾರ ಗೊತ್ತಿಲ್ಲ ನಮಗೆ. ಸೊ ಹಾಗೆ ಗೊತ್ತಿಲ್ಲದೆ ಇರುವ ಅಘೋರಿ ಪಂಥದ ಹಿಂದೆ ಹೋಗೋದು ಬೇಡ. ಯಂಗ್ಸ್ಟರ್ಸ್ಗೆ ಇನ್ ಪರ್ಟಿಕ್ಯುಲರ್ಲಿ ನನ್ನ ಅಡ್ವೈಸ್, ಜೀವನ ಬೇಜಾರು ಅನ್ಸಿರೋರಿಗೆ ದಯವಿಟ್ಟು ಯಾರು ಅಘೋರಿ ಪಂಥಕ್ಕೆ ಹೋಗಬಾರ್ದು. ರೆಸ್ಟ್ರಿಕ್ಷನ್ಸ್ ಇಲ್ಲೇ ಇರಲಿ. ಇದು ನೋನ್ ಪ್ರಪಂಚ, ನೋನ್ ಡೆವಿಲ್. ಇದು ಅದು ಅನ್ನೋನ್ ಏಂಜಲ್. ಅನ್ನೋನ್ ಏಂಜಲ್ ಈಸ್ ವರ್ಸ್ಟ್ ದೆನ್ ಡೆವಿಲ್. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಸಾಧನೆಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಹಾಗೆ ಡೆಸ್ಟಿನಿ ಬಂದಾಗ ಯಾರೋ ಒಬ್ರು ಕರ್ಕೊಂಡು ಹೋಗ್ತಾರೆ. ಡೆಸ್ಟಿನಿನೇ ಇದೆ ಅಂತ ಹೇಳಿದ್ರೆ ಅವಾಗ ಯಾರೋ ಒಬ್ರು ಸಾಧಕರು ನಮ್ಮನ್ನು ಕರ್ಕೊಂಡು ಹೋಗುವವರಿದ್ದಾರೆ. ಕರ್ಕೊಂಡು ಹೋಗಿ ಅದರಲ್ಲಿ ಒಂದು ಮಾರ್ಗ ತೋರಿಸುವವರಿದ್ದಾರೆ. ಒರಿಜಿನಲ್ ಅಘೋರಿಗಳು ತುಂಬ ಕಡಿಮೆ. ಇವರೆಲ್ಲ ಕುಂಭಮೇಳದ ಟೈಮಲ್ಲಿ ಈಚೆ ಬರ್ತಾರೆ, ಅಘೋರಿಗಳಾಗಿ ಬರ್ತಾರೆ, ನಾಗಾಸಾಧುಗಳಾಗಿ ಬರ್ತಾರೆ, ಅರ್ಧ ಬಟ್ಟೆ ಹಾಕೊಂಡು ಬರ್ತಾರೆ, ಬಟ್ಟೆನೇ ಇಲ್ಲದೆ ಬರ್ತಾರೆ. ಅದೆಲ್ಲ ಮನಸ್ಸಿಗೆ ಮೀರಿದ್ದವರು ಸಾಧುಗಳ. ಕೆಲವು ಸಲ ಸಾಧುಗಳು ನಾವಿಷ್ಟ ಆದರೆ, ನಮ್ಮ ರೀತಿ ನೀತಿ ಇಷ್ಟ ಆದರೆ, ಅವ್ರ ನಾಗರಿಕತೆಗೆ ನಮ್ಮ ಮನೆಗಳಿಗೆ ಹುಡುಕೊಂಡು ಬರ್ತಾರೆ. ನನ್ನ ಸ್ನೇಹಿತರ ಮನೆಗೆ ಅವರು ಒಂದು ಗ್ರೂಪ್ ಆಫ್ ಸಾಧುಗಳು ಬರ್ತಾರೆ. ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಪೂಜೆ ಮಾಡ್ತಾರೆ, ಒಂದು ಸ್ವಲ್ಪ ಹೊತ್ತು ಇರ್ತಾರೆ, ಅವ್ರೊಂದು ಹಾಲು ಕೊಟ್ಟರೆ ಕಾಫಿ ಕೊಟ್ಟರೆ ಕುಡಿದ್ಬಿಟ್ಟು ಹೊರಟೋಗ್ತಾರೆ. ಅವ್ರು ಎಲ್ಲಿಂದ ಬಂದರೂ ಎಲ್ಲಿಗೆ ಹೋದರೂ ಗೊತ್ತಿಲ್ಲ. ಮನೇಲಿ ಕಳ್ತನ ಆಗುತ್ತಾ, ಅವರಿಂದ ಏನಾದರೂ ತೊಂದರೆ ಆಗುತ್ತಾ ಅಂದರೆ ಇಲ್ಲ. ಅದರಲ್ಲಿ ಸಾಧುಗಳ ಒಂದು ಸಂತತಿ ಇದೆ. ಅವರು ಹುಡುಕ್ತಾ ಇರ್ತಾರೆ. ಒಳ್ಳೆ ಜನ ಯಾರ್ಯಾರಿದ್ದಾರೆ ಅವ್ರಿಗೆ ಹೋಗಿ ಆಶೀರ್ವಾದ ಮಾಡಿ ತನ್ನ ಶಕ್ತಿಗಳನ್ನು ದಾರೆ ಎರೆದು ನೀನು ಸಮಾಜಕ್ಕೆ ಒಳ್ಳೇದು ಮಾಡು ಅಂತ ಹೇಳಿ ಹೊರಡ್ತಾ ಇರ್ತಾರೆ. ಇವರೆಲ್ಲ ನೊಮ್ಯಾಡ್ಸ್ ಅಂತ. ನೊಮ್ಯಾಡ್ಸ್ ಅಂದರೆ ಅವರು ಒಂದು ಜಾಗದಲ್ಲಿ ನಿಲ್ಲುವವರಲ್ಲ, ಒಂದು ಪದ್ಧತಿಗೂ ನಿಲ್ಲುವವರಲ್ಲ. ಇವರು ಅವರಿಗೆ ಸಮಾಜ ಚೆನ್ನಾಗಿರ್ಬೇಕು. ಅದು ಸಾಧುಗಳಲ್ಲಿ ಅದಿದೆ. ನಾಗಾ ಸಾಧುಗಳಲ್ಲಿ ತುಂಬ ಇದೆ. ನಮ್ಮ ಇಡೀ ದೇಶ ಚೆನ್ನಾಗಿರ್ಬೇಕು, ನಮ್ಮ ಕಲ್ಚರ್ ಚೆನ್ನಾಗಿರ್ಬೇಕು, ಅದಿದೆ ಅವರಲ್ಲಿ. ಹಾಗಾಗಿ ಅವರು ಸಾಧನೆ ಮಾಡ್ತಾರೆ. ಕೆಲವ್ರನ್ನ ಐಡೆಂಟಿಫೈ ಮಾಡ್ಕೋತಾರೆ, ಅವ್ರಿಗೆ ಇನ್ಫಾರ್ಮೆಂಟ್ಸ್ ಇರ್ತಾರೆ, ಅವ್ರ ಮನೆಗೆ ಹೋಗ್ತಾರೆ, ಅವ್ರ ಜೊತೆ ಒಂದು 10 ನಿಮಿಷ ಅರ್ಧ ಗಂಟೆ ಸ್ಪೆಂಡ್ ಮಾಡ್ತಾರೆ, ಹೊರಟೋಗ್ತಾರೆ. ಸೊ ಇದೆಲ್ಲ ನಾನು ನೋಡಿರೋದು, ಕೇಳಿರೋದು, ಪುಸ್ತಕಗಳನ್ನು ಓದಿರೋದು, ಯೂಟ್ಯೂಬ್ಗಳನ್ನು. ಅದನ್ನೇ ಕೇಳ್ಬೇಕು ಅನ್ಕೊಂಡೆ. ಈಗ ಅವ್ರ ಶಕ್ತಿ ಬಗ್ಗೆ ಅಂದಾಗ ಯಾರೋ ಹಿರಿಯರು ಹೇಳಿರ್ತಾರೆ, ಕೇಳಿರ್ತೀವಿ. ಬಟ್ ಅವ್ರ ದಿನಚರಿ ಅಂದಾಗ ವಿಡಿಯೋಗಳು ಇವಾಗ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂದರೆ ಎಕ್ಸಾಕ್ಟ್ ಅವರೇ ಮಾಡ್ತಿದ್ದಾರೆ, ಅದೇ ವಿಡಿಯೋ ಸೆರೆ ಹಿಡಿದಿದ್ದಾರೆ ಅನ್ನೋ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಕುಕ್ಡ್ ಕೂಡ ಇರುತ್ತೆ. ಸೊ ಅಂಥದ್ರಲ್ಲಿ ಅವ್ರ ದಿನಚರಿ ಹೀಗೆ ಇರಬಹುದು ಅನ್ನೋ ವಿಚಾರಗಳು ನಿಮಗೆ ಹೇಗೆ ತಿಳಿದ್ವು? ನೀವು ಹೇಗೆ ನನ್ನ ಹತ್ರ ಇಂಟರ್ವ್ಯೂ ಮಾಡ್ತಾ ಇದ್ದೀರಿ, ಅಘೋರಿಗಳನ್ನು ಇಂಟರ್ವ್ಯೂ ಮಾಡಿ ಅವರ ಬಾಯಿಂದನೇ ಹೇಳಿರುವಂತಹ ಕೆಲವು ವಿಡಿಯೋಗಳನ್ನು ನೋಡಿದ್ದೀನಿ. ಓಕೆ. ಅವರಲ್ಲಿ ಒಂದು ನಿರ್ಲಿಪ್ತತೆ ಕಾಣುತ್ತೆ. ನಮ್ಮಲ್ಲಿ ಇಲ್ಲದೇ ಇರುವ ನಿರ್ಲಿಪ್ತತೆ ಅವರಲ್ಲಿ ಕಾಣುತ್ತೆ. ಯಾರು ನಿರ್ಲಿಪ್ತವಾಗಿದ್ದಾರೆ ಅವರು ಪ್ಯೂರಿಫೈಡ್ ಅಘೋರಿ ಅಥವಾ ಪ್ಯೂರಿಫೈಡ್ ಸಾಧು. ನಿರ್ಲಿಪ್ತತೆ ಇಲ್ಲ, ಇನ್ನೂ ದ್ವೇಷ ಇದೆ, ಇನ್ನೂ ಇಗೋ ಇದೆ, ನಾನು ಅನ್ನೋದಿದೆ. ಸಾಧನೆಗಳನ್ನೇ ತೋರ್ಸೋಕೆ ಹೊರಟಿದ್ದಾರೆ. ಸಾಧನೆಗಳನ್ನು ತೋರಿಸಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೊರಟಿದ್ದಾರೆ. ಕ್ಯಾಮ್ರಾ ಬಂದ ತಕ್ಷಣ ಅಲರ್ಟ್ ಆಗಿಬಿಡೋರು ಇದ್ದಾರೆ. ಇವರೆಲ್ಲರೂ ಕೂಡ ಇನ್ನು ಸಾಧಕತನದಲ್ಲಿರುವ ಅಘೋರಿಗಳೇನೆ.
ಓಕೆ. ಸಾಧನೆ ಮಾಡಿರೋರಲ್ಲ. ಸಾಧನೆ ಮಾಡಿದ್ರೆ ಇವ್ಯಾವುದು ಬೇಡ ಅನ್ಸುತ್ತೆ ಅವ್ರಿಗೆ. ಹಾಗಾಗಿ ಇದೆಲ್ಲ ನಾನು ನೋಡ್ತಾ ಬರ್ತೀನಿ. ಒಂದು ಸುಮಾರು ಸಾವಿರಾರು ವಿಡಿಯೋಗಳನ್ನು ನೋಡಿದ್ದೀನಿ. ಅದರ ಲೈಫ್ ಹಿಸ್ಟ್ರಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದೀನಿ. ಅದರಲ್ಲಿ ಕೆಲವು ನಾಗರಿಕವಾಗಿ ನಾನು ಅದನ್ನು ಮಾಡಬಹುದ ಸಾಧನೆಗಳು ಅಂತ ನೋಡಿದ್ದೀನಿ. ಅದರಲ್ಲಿ ತುಂಬ ನನ್ನ ಲೈಫಿನ ಪದ್ಧತಿಗಳೊಳಗೆ ಹಾಕ್ಕೊಂಡಿದ್ದೀನಿ. ಸಿಂಪ್ಲಿಫೈಡ್ ಲೈಫ್ ಹೇಗೆ ಮಾಡ್ಬೋದು ಅಂತ ಹಾಕ್ಕೊಂಡಿದ್ದೀನಿ. ಸಿಂಪ್ಲಿಫೈಡ್ ಆಗಿದ್ದು ಪವರ್ಫುಲ್ ಆಗ್ಬೋದಾ, ಸಿಂಪ್ಲಿಫೈಡ್ ಆಗಿದ್ದು ಮನಸ್ಸಿನ ಶಕ್ತಿಯನ್ನು ಜಾಸ್ತಿ ಮಾಡ್ಬೋದಾ, ಇದೆಲ್ಲ ನೋಡಿದ್ದೀನಿ. ನಮ್ಮ ಪದ್ಧತಿಗಳ ಜೊತೆ ಹೋಲಿಕೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಮ್ಮ ಪದ್ಧತಿ ಚೆನ್ನಾಗಿದೆ ಅಂತ ಕೆಲವು ಸಲ ಅನಿಸಿದೆ, ಕೆಲವು ಸಲ ಅಘೋರಿಗಳ ಪದ್ಧತಿಗಳು, ಸಾಧುಗಳ ಪದ್ಧತಿಗಳು ಚೆನ್ನಾಗಿದೆ ಅಂತ ಅನಿಸಿದೆ. ಯಾವ್ಯಾವುದು ಒಳ್ಳೆ ಪದ್ಧತಿಗಳು ಅನಿಸಿದೆ, ನನಗೆ ಹಾರಮ್ ಆಗದೆ ಸಮಾಜಕ್ಕೆ ಹಾರಮ್ ಮಾಡದೇ ಇರೋವಂಥದ್ದು, ಅದೆಲ್ಲವೂ ನಾನು ಅಳವಡಿಸ್ಕೊಂಡಿದ್ದೀನಿ. ಹಾಗಾಗಿ ನನಗೂ ಈ ಥಾಟ್ ಪ್ರೋಸೆಸ್ಗೆ, ಅಘೋರಿ ಅಂತಲೇ ಹೇಳಲ್ಲ, ಈ ಥಾಟ್ ಪ್ರೋಸೆಸ್ಗೆ 40 ವರ್ಷದ ಸಂಬಂಧ ಇದೆ. ನನ್ನ ಯಂಗರ್ ಡೇಸಲ್ಲಿ ನಾನು ಇದರ ಬಗ್ಗೆ ಆಸಕ್ತಿ ಶುರು ಮಾಡಿದ್ದು ನನ್ನ 13-14ನೇ ವರ್ಷದಲ್ಲಿ ಶುರು ಮಾಡಿದ್ದು. 44-45 ವರ್ಷ ಆಗ್ತಾ ಬಂತು. ಸೊ ಹಾಗಾಗಿ ಅದರಲ್ಲಿ ಒಂದು ಪಕ್ವತೆ ಕಾಣುತ್ತೆ. ಅವ್ರು ಯಾರಾದರೂ ಬಂದಾಗ ಅವ್ರನ್ನ ನಾನು ಇವಾಗ ದ್ವೇಷದಲ್ಲಿ ನೋಡಲ್ಲ, ಅವ್ರನ್ನ ಪ್ರೀತಿಯಿಂದ ನೋಡಿ ಕಳಿಸ್ತೀನಿ. ಅವರಿಗೆ ದ್ವೇಷ ಬೆಳೆಸಿದ್ರೆ ಅವ್ರ ಸೇಡು ತೀರಿಸ್ಕೊಳ್ಳುವ ಮಟ್ಟ ಜಾಸ್ತಿ ಇದೆ. ವಶೀಕರಣ ಮಾಡ್ತಾರೆ, ಹೋಮ ಹವನಗಳನ್ನು ಮಾಡ್ತಾರೆ, ಅವರು ಮಾಂತ್ರಿಕತೆಯೂ ಜಾಸ್ತಿ ಅವರಲ್ಲಿ. ಅವ್ರನ್ನ ದ್ವೇಷಿಸದೇ ಇರುವಂತಹ ವಾತಾವರಣ ಸೃಷ್ಟಿ ಮಾಡಿದ್ರೆ ಒಳ್ಳೇದು. ಫಸ್ಟ್ ಟೈಮ್ ನೋಡಿದಾಗ ಹೆದರಿದ್ರಾ? ಇಲ್ಲ, ನಂಗೆ ಹೆದರಿಕೆ ಇಲ್ಲ. ಅಂದ್ರೆ ಅವ್ರು ನೋಡಕ್ ಮುಂಚೆ ನೀವು ಸ್ಟಡಿ ಮಾಡಿದ್ರಾ? ಫಸ್ಟ್ ಟೈಮ್ ನೀವು ಲೈವ್ ಎನ್ಕೌಂಟರ್ ಮಾಡಕ್ ಮುಂಚೆ ಯಾವಾಗ್ಲಾರು ಅದ್ರ ಬಗ್ಗೆ ಸ್ಟಡಿ ಮಾಡಿದ್ರಾ? ಇಲ್ಲ. ಭಯ ಆಗ್ಲಿಲ್ವಾ? ಇಲ್ಲ. ಬಟ್ ನಾರ್ಮಲಿ ಭಯ ಆಗತ್ತಲ್ವಾ? ನಂಗೆ ಇಲ್ಲ, ಭಯವೇ ಇಲ್ವಲ್ಲ. ನಾನು ಸ್ಮಶಾನದಲ್ಲಿ ಅರ್ಧರಾತ್ರಿಲಿ ಹೋಗಿ ಟೆಸ್ಟ್ ಮಾಡ್ತಾ ಇದ್ದವ್, ನಮ್ಮಪ್ಪ ಕರ್ಕೊಂಡು ಹೋಗ್ತಾ ಇದ್ರು ನನ್ನನ್ನು. ಸೊ ಇದೆಲ್ಲ ಆ ಅಘೋರಿ ಅನ್ನೋ ಕಾನ್ಸೆಪ್ಟ್ನ ಅರಿವಿಲ್ಲದೆ ನಿಮಗಾದ ಟ್ರೈನಿಂಗ್ ಇದು. ಹೌದು. ಅರಿವಾದ ಮೇಲೆ ನಿಮ್ಮನ್ನ ನೀವು ಟ್ರೈನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರಲ್ಲ, ಒಂದು ಸಣ್ಣ ಇನ್ಸ್ಟೆನ್ಸಸ್ ಅಂತ ಹೇಳಿದ್ರೆ ಏನ್ ಪ್ರಾಕ್ಟೀಸಸ್ನ ನೀವು ಅಳವಡಿಸ್ಕೊಂಡ್ರಿ ನಿಮ್ಮ ಜೀವನದಲ್ಲಿ ಅಂತ? ಅತಿ ಚಳಿ, ಅತಿ ಬಿಸಿಲಲ್ಲಿರೋದು, ಎರಡು ಎಕ್ಸ್ಟ್ರೀಮ್ಸ್ ಅಲ್ಲಿ ತುಂಬ ಹೊತ್ತಿರೋದು, ಆಹಾರ ಇಲ್ಲದೆ ಇರೋದು, ಇಷ್ಟು ತಿನ್ನೋದು. ನಾನ್ ವೆಜ್ ಒಂದು ಹಾಗೆ ರಾ ಫ್ಲೆಶ್ ತಿನ್ನಕ್ಕೆ ಹೋಗ್ಲಿಲ್ಲ, ಆದರೆ ರಾ ಫುಡ್ಸ್ ಅಲ್ಲಿ ಎಷ್ಟೋ ದಿನ ಇರೋದು, ಜ್ವರ ಬಂದರೆ ಔಷಧಿ ತಗೊಳ್ತಾ ಇರೋದು, ಬೇಕಾದಷ್ಟು 3-4 ಗಂಟೆಗಳ ಯೋಗ ಮಾಡೋದು, ಒಂಟಿ ಕಾಲಲ್ಲಿ 1 ಗಂಟೆ ನಿಂತ್ಕೊಳ್ಳೋದು. ಅದರ ಅಡ್ವರ್ಸ್ ಎಫೆಕ್ಟ್ಗಳೇನಾಗಲಿ ಇದೆ, ಬೇಕಾದಷ್ಟಾಗಿದೆ. ಇದೆಲ್ಲ ಉಂಟು ಪ್ಯಾಕೇಜ್. ಅದು ಈ ಯಾವ ಸಾಧನೆಗೆ ಹೊರಟಾಗ ಆ ಸಾಧನೆಯ ಹಾದಿ ತುಂಬ ಒಳ್ಳೇದಲ್ಲ. ಕರೆಕ್ಟ್. ನೋವಿನ ಹಾದಿನೇ, ಮುಳ್ಳಿನ ಹಾದಿನೇ. ಆ ಮುಳ್ಳನ್ನೇ ಗೆಲ್ತಾ ಹೋಗ್ತೀವಿ. ಆ ಗೆಲ್ಲುತ್ತಾ ಹೋಗುವ ಮನಸ್ಥಿತಿಯೇ ಅಘೋರಿತನ, ಸಾಧುಗಳು, ಸಾಧಕರು, ಯೋಗಿಗಳು, ಇವರೇನೆ. ಸೊ ಆ ಪ್ರಾಕ್ಟೀಸಸ್ನ ನೀವು ಅಳವಡಿಸ್ಕೊಂಡ್ಮೇಲೆ ನಿಮಗೇನು ಸಿಕ್ತು? ನನಗೆ ನನ್ನ ಬಗ್ಗೆ ಅಭಿಮಾನ ಸಿಕ್ತು, ಸ್ವಾಭಿಮಾನ ಜಾಸ್ತಿ ಆಯಿತು, ಸಮಾಜದ ಬಗ್ಗೆ ಪ್ರೀತಿ ಉತ್ಸಾಹಗಳು ಜಾಸ್ತಿ ಆಯಿತು. ಆ ತಿದ್ದುವಿಕೆಯನ್ನು ನೋಡೋಕ್ಕೆ ಶುರು ಮಾಡಿದೆ. ಆ ಥರದ್ರಲ್ಲಿ ಶಿವನೂ ಒಬ್ಬ ಅಘೋರಿ, ಶಿವನೂ ಒಬ್ಬ ಸಾಧಕ. ಶಿವನಿಂದ ಆಗಿರುವ ಅನುಕೂಲಗಳು ಸಿಕ್ಕಾಪಟ್ಟೆ ಇದೆ. ಶಕ್ತಿ ಸಂಪಾದನೆ, ದೇಹದ ಶಕ್ತಿ ಸಂಪಾದನೆ, ಮನಸ್ಸಿನ ಶಕ್ತಿ ಸಂಪಾದನೆ ಭಾಗ 1, ಶಕ್ತಿಗಳ ಬಳಕೆ 2ನೇದು. ಆ ಬಳಕೆಯಲ್ಲಿ ನನಗೆ ತುಂಬ ಅನುಕೂಲ ಆಯಿತು. ಇನ್ನೊಂದು ಸ್ವಲ್ಪ ಆ ಶಕ್ತಿಯನ್ನ ಜಸ್ಟಿಫೈ ಮಾಡುವಂತಹ ಕೇಸ್ ಸ್ಟಡೀಸ್ಗಳನ್ನ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಅನುಭವಗಳನ್ನು ಹೇಳ್ತೀನಿ. ನಿಮಗೆ ಎಕ್ಸ್ಪೀರಿಯನ್ಸ್? ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನು ಹೇಳ್ತೀನಿ. ಹಾಗೆ ನಾನು ಕೇಳಿಸ್ಕೊಂಡಿರುವಂಥದ್ದು ಅಥವಾ ನನ್ನ ನಿಯರೆಸ್ಟ್ ಇದ್ದಂತಹ, ನೋಡಿದಂತಹ, ಕೇಳಿದಂತಹ ಎಕ್ಸ್ಪೀರಿಯನ್ಸಸ್ನ ಹೇಳ್ಬೋದು. ಸರಿ, ಅದು ಏನು ಅಂತ ಮುಂದಿನ ಸೀರೀಸಲ್ಲಿ ಹೇಳೋಣ. ಬಟ್ ಅದು ಆ ಪವಾಡ ನೋಡಿದಾಗ ಏನನ್ನಿಸ್ತು? ಮೈ ಜುಮ್ ಅನ್ಸ್ತಾ ಅಥವಾ ಭಯ ಆಗಲ್ಲ ಅಂತ ಹೇಳಿದ್ರಿ? ಅಚ್ಚರಿ ಅಂತೂ ಆಯ್ತು. ಇದೆಯಾ ಇದೆಲ್ಲ ಕಣ್ಣೆದುರುಗಡೆ ಅವ್ರು ಮಾಡ್ತಾ ಇದ್ದಾರೆ, ಪವಾಡಗಳನ್ನ ತೋರಿಸ್ತಾ ಇದ್ದಾರೆ, ಹಾಗಿದ್ರೆ ಇರ್ಬೇಕಲ್ವಾ? ಸೊ ಆ ಶಕ್ತಿ ಇದೆ. ನನಗೆ ಕ್ಯೂರಿಯಾಸಿಟಿ, ನಾನು ಆ ಶಕ್ತಿಯನ್ನ ರಿಸರ್ಚ್ ಮಾಡ್ಬೋದಾ, ಸಿದ್ಧಿ ಮಾಡ್ಬೋದಾ ಅನ್ನೋದಕ್ಕಿಂತ ಡಿಕೋಡ್ ಮಾಡ್ಬೋದಾ, ಡಿಕೋಡಿಂಗ್. ಓಕೆ. ಸೊ ಹೀಗೆ ಯಾರ್ಯಾರು ಮಾಡಿದ್ದಾರೆ ಎಲ್ಲದಕ್ಕೂ ಲಾಜಿಕ್ ಹುಡುಕೋಕೆ ಹೊರಟಿದ್ದೀನಿ. ಡಿಕೋಡ್ ಮಾಡಬಹುದಾ? ಏನಾದ್ರು ಸಣ್ಣದಾಗಿ ಮಾಡಕ್ ಆಗಿದೆಯಾ ಇಲ್ಲಿವರೆಗೆ? ಬೇಕಾದಷ್ಟು ಮಾಡಿ ಡಿಕೋಡ್ ಮಾಡಿದ್ದೀರಾ ಅವರ ಒಂದು ಪವಾಡಗಳನ್ನು? ಖಂಡಿತ ಮಾಡ್ಬೋದು. ನಮ್ಮ ಮನಸ್ಸಿನ ಶಕ್ತಿ, ನಾನು ಎಷ್ಟೊತ್ತಿಗೆ ಹೇಳ್ಬೇಕು ಅಂದ್ರೆ ಅಷ್ಟೊತ್ತಿಗೆ ಎದ್ದಿರ್ತೀನಿ. ಎಷ್ಟೊತ್ತಿಗಾದ್ರೂ ನೀವು ಹೇಳ್ಬೋದು, ಇಷ್ಟೊತ್ತಿಗೆ ನಂಗೆ 5 ಗಂಟೆ 2 ನಿಮಿಷಕ್ಕೆ ಎಬ್ಬಿಸು ಅಂತಂದ್ರೆ 5 ಗಂಟೆ 2 ನಿಮಿಷಕ್ಕೆ ನಾನು ಎಬ್ಬಿಸಿರ್ತೀನಿ. ಸೊ ಬಯಾಲಜಿಕಲ್ ಅಲಾರ್ಮ್, ಅದು ಈ ಅಲಾರಾಮ್ ಅಲ್ಲ, ಅದೊಂದು ಎಲ್ಲದಕ್ಕೂ ಮೀರಿದ್ದದು, ಅದೇ ಒಂದು ಶಕ್ತಿ. ಹಾಗೆ ಮನಸ್ಸು 24/7 ಅಲರ್ಟ್ ಇರುತ್ತೆ. ಬೇಕಾದಷ್ಟು ನನ್ನ ಸಾಧನೆಗಳನ್ನು ನಾನೊಂದು ಸ್ವಲ್ಪ ಹೇಳ್ಬೋದು, ಅದನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗಿರುವಂತಹ ಸಾಧನೆಗಳನ್ನು ಹೇಳ್ಬೋದು.
ನೋಡಿ ಅವರು ನನಗಿಂತ 100 ಪಟ್ಟು ಸಾಧನೆಗಳನ್ನು ಮಾಡಿರೋರ್ನ ಹೇಳ್ಬೋದು. ಬ್ಯೂಟಿಫುಲ್. ಇದೆಲ್ಲ ಪಾರ್ಟ್ ಆಫ್ ಯೋಗ ಅಂತ ನನಗೆ ಈಗ ನನ್ನ ಕನ್ಕ್ಲೂಷನ್. ಇದೆಲ್ಲವೂ ಯೋಗವೇ. ಯೋಗ ಅಂದರೆ ದೈಹಿಕವಾಗೂ ಚೆನ್ನಾಗಿದ್ದೀವಿ, ಮಾನಸಿಕವಾಗೂ ಚೆನ್ನಾಗಿದ್ದೀವಿ. ಅದನ್ನು ನಾವು ಇಂಜಿನಿಯರಿಂಗ್ ಸೆಕ್ಷನ್ ಅಂತ ಇಟ್ಕೊಳ್ಳೋಣ, ಇನ್ಯಾವುದೋ ಕಮರ್ಷಿಯಲ್ ಸೆಕ್ಷನ್ ಅಂತ ಇಟ್ಕೊಳ್ಳೋಣ. ಯಾರೋ ಕಾಮರ್ಸ್ಗೆ ಹೋದ್ರು, ಯಾರೋ ಸೈನ್ಸ್ಗೆ ಹೋದ್ರು, ಇದು ಸೈನ್ಸ್ ಅಂತ ತಗೊಳ್ಳೋಣ. ಇದು ಸಾಮಾನ್ಯವಾಗಿ ನಾವಿರೋದು. ಕಾಮರ್ಸ್ ಅಂದರೆ, ಆರ್ಟ್ಸ್ ಅಂದರೆ ಸಾಮಾನ್ಯವಾಗಿರೋದು. ಸೊ ಸೈನ್ಸಲ್ಲಿ ಇನ್ನೊಂಚೂರು ಡೆಡಿಕೇಟೆಡ್ ಇದೆ, ಇನ್ನೊಂಚೂರು ಡೀಟೇಲಿಂಗ್ ಇದೆ, ಅಕ್ಯುರೆಸಿ ಇದೆ. ಸೊ ಹಾಗೆ ಹ್ಯೂಮನ್ ಮೈಂಡಲ್ಲೂ ಕೂಡ ಸೈನ್ಸನ್ನು ತರುವಂಥದ್ದು ಅಗೋರಿಗಳಲ್ಲಿ ನಾವು ಹೇಳ್ಬೋದು.